ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಉತ್ತರಾ ನಕ್ಷತ್ರ. ಉತ್ತರಾ ಪಾಲ್ಗುಣಿ ನಕ್ಷತ್ರ ಅಂತ ಸಂಪೂರ್ಣ ಹೆಸರಿದು. ಉತ್ತರಾ ನಕ್ಷತ್ರ ಬಂದ್ಬಿಟ್ಟು 1ನೇ ಪಾದ ಸಿಂಹ ರಾಶಿಯಲ್ಲಿರ್ತದೆ. ಇನ್ನು 2, 3, 4 4ನೇ ಪಾದಗಳು ಕನ್ಯಾ ರಾಶಿಯಲ್ಲಿರ್ತದೆ. ನೋಡಿ, ಉತ್ತರಾ ನಕ್ಷತ್ರದಲ್ಲಿ ವಿರಾಟ್ ಕೊಹ್ಲಿ ಹುಟ್ಟಿದ್ದಾರೆ. ತುಂಬಾ ಸಕ್ಸಸ್ ಇದೆ. ಹಾಗೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಕೂಡ ಹುಟ್ಟಿದ್ದಾರೆ. ಅವರು ಕೂಡ ಸಕ್ಸಸ್ ಕಂಡ್ರು. ವಿಶೇಷತೆ, ಈ ನಕ್ಷತ್ರದ ವಿಶೇಷತೆಯನ್ನು ಮೊದಲು ತಿಳಿಸ್ಬಿಡ್ತೇನೆ ನೋಡಿ. ಉತ್ತರಾ ನಕ್ಷತ್ರದ ವಿಶೇಷತೆ ಅಂದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ತಾಯಿ ಹುಟ್ಟಿರೋದೇ ಉತ್ತರಾ ನಕ್ಷತ್ರದಲ್ಲಿ. ಲಕ್ಷ್ಮಿ ಹುಟ್ಟಿರೋ ನಕ್ಷತ್ರ ಮಹಾಲಕ್ಷ್ಮಿ ಮಾತೆ. ತುಂಬಾ ವಿಶೇಷ. ಈ ನಕ್ಷತ್ರದಲ್ಲಿ ಯಾವ್ದಾದ್ರೂ ಮಗು ನಿಮ್ಮ ಮನೇಲಿ ಹುಟ್ಟಿಬಿಟ್ರೆ ಮುಂದೆ ನೀವು ಸಾಹುಕಾರ ಆಗ್ತೀರಂತಾನೆ ಲೆಕ್ಕ. ಆರ್ಥಿಕವಾಗಿ ನೀವು ಚೆನ್ನಾಗಾಗ್ತೀರಾ. ನೆಕ್ಸ್ಟ್ ಈ ಮಗು ಹುಟ್ಟಿದ ಮೇಲೆ ಅದು ಬೆಳೆದಂತೆಲ್ಲ ನೀವು ಆರ್ಥಿಕವಾಗಿ ಚೆನ್ನಾಗಿರ್ತೀರಾ. ಯಾಕಂದ್ರೆ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿಯ ನಕ್ಷತ್ರ ಆಗಿದೆ ಇದು. ಇನ್ನು ಈ ಉತ್ತರಾ ನಕ್ಷತ್ರದಲ್ಲೇ ಯಾಕೆ ಹುಟ್ಟಿದ್ರಿ? ಉತ್ತರಾ ನಕ್ಷತ್ರದಲ್ಲಿ ಹುಟ್ಟಿದಾಗ ಸೂರ್ಯ ದಶೆಯಲ್ಲಿ ಹುಟ್ಟಿರಾ. ಸೂರ್ಯ ದಶೆಯಲ್ಲಿ ಏನ್ ಸೂಚಿಸ್ತದೆ ಅಂದ್ರೆ ನೋಡಿ, ಹಿಂದಿನ ಜನ್ಮದ ಕರ್ಮ ಏನಿದೆ ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ತಂದೆಗೆ ಸರಿಯಾಗಿ ನೋಡ್ಕೊಂಡಿರಲ್ಲ. ತಂದೆಗೆ ಅವಮಾನ ಮಾಡಿರಬಹುದು. ತಂದೆನ ಗೌರವಿಸದೇ ಹೋಗಿರಬಹುದು. ಅವ್ರಿಗೆ ಬೈದಿದ್ರು ಕೂಡ, ಒಂದ್ ಸಣ್ಣ ಪದವನ್ನು ಬೈದ್ರು ಅವ್ರಿಗೆ ಮನಸ್ಸಿಗೆ ನೋವಾಗಿದ್ರೆ ಆ ಒಂದು ಕರ್ಮ ಏನಿರುತ್ತೆ ಈಗ ಕಾಡ್ತಾ ಇರುತ್ತೆ. ನೋಡಿ, ಸೂರ್ಯನ ನಕ್ಷತ್ರ ಆಗಿದೆ ಇದು. ಸೂರ್ಯನ ಅಧಿಪತ್ಯದ ನಕ್ಷತ್ರ. ಸೂರ್ಯ ಅಂದ್ರೆ ತಂದೆ ಅಂತ ಹೇಳ್ತೇವೆ, ಚಂದ್ರ ಅಂದ್ರೆ ತಾಯಿ ಅಂತ ಹೇಳ್ತೇವೆ. ನೋಡಿ, ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಥವಾ ಅವಮಾನಿಸಿರ್ಬೋದು, ಅಥವಾ ಬೈದಿರಬಹುದು, ಅಥವಾ ಅವ್ರ ಮನಸ್ಸಿಗೆ ನೋವು ಮಾಡಿರ್ಬೋದು, ಗೌರವಿಸದೇ ಹೋಗಿರಬಹುದು. ಮತ್ತೆ ಈ ಜನ್ಮದಲ್ಲಿ ಏನ್ ಮಾಡ್ಬೇಕು ಇದರ ಶಾಂತಿಗಾಗಿ, ಪರಿಹಾರಕ್ಕಾಗಿ ಅಂದ್ರೆ ತಂದೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಮೊಟ್ಟ ಮೊದಲನೇದಾಗಿ ಗೌರವಿಸೋದಕ್ಕೆ ಕಲ್ತ್ಕೊಳ್ರಿ. ಎಲ್ಲರೂ ಮನುಷ್ಯರು, ಸಿರಿವಂತರಿರಲಿ ಬಡ ಜನರಿರಲಿ, ದಾರಿಲಿ ಹೋಗುವಾಗೂ ಕೂಡ ಎಲ್ಲರನ್ನೂ ಗೌರವಿಸಿ. ವಿಶೇಷ ಚೇತನರು ಬಂದರೂ ಕೂಡ ಗೌರವಿಸಿ, ಅಥವಾ ಏನೋ ಒಂದು ತೊಂದರೆಯಲ್ಲಿದ್ದವರು ಬಂದರೂ ಕೂಡ ಗೌರವಿಸಿ. ಎಲ್ಲರನ್ನು, ಮನುಷ್ಯರನ್ನ ಮೊದಲು ಗೌರವಿಸೋದು ಕಲೀರಿ. ನಿಮ್ಮ ತಂದೆಯನ್ನ ಗೌರವಿಸಿ, ಅವ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಹೆಗಲಾಗಿ ನಿಂತ್ಕೊಳ್ಳಿ, ಅವ್ರಿಗೆ ಬೈಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತಂದೆ ಅಂದ್ಕೂಡಲೇ ಆಸ್ತಿ ಮಾಡಿಡ್ಬೇಕು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ನಮಗೆಲ್ಲರಿಗೂ ಕೂಡ. ತಂದೆ ಆಸ್ತಿ ಮಾಡಿಡ್ಬೇಕು, ಆಸ್ತಿ ಮಾಡ್ಲಿಲ್ಲ ಅಂದ್ರೆ ಬಯಸ್ಕೋಬೇಕು. ತಂದೆ ಆಸ್ತಿ ಮಾಡಿಲ್ಲ, ಇದ್ದದ್ದೆಲ್ಲ ಮಾರ್ಬಿಟ್ಟಿ, ಇದೆಲ್ಲ ಅಲ್ವಾ? ನೋಡಿ, ನಿಮಗೆ ಎಷ್ಟು ಸಿಗಬೇಕೋ ಭಗವಂತ ನಿಮ್ಮ ತುತ್ತು ನಿಮಗೆ ಕೊಟ್ಟಿರುತ್ತಾನೆ. ನಿಮ್ಮ ತಂದೆ ಆಸ್ತಿ ಮಾಡ್ಲಿಲ್ಲ, ಅದು ನಿಮ್ಮ ಕರ್ಮವ ಜವಾಬ್ದಾರಿಯೂ ಕೂಡ ಹೌದು. ನೋಡಿ, ನೀವು ನಿಮ್ಮ ಕರ್ಮದಿಂದಲೇ ಎಲ್ಲವೂ ನಡೆಯೋದು ಶಾಸ್ತ್ರ ಹೇಳೋದು. ನಿಮಗೆ ಕೋಟಿ ಕೋಟಿ ಆಸ್ತಿ ಇರೋದು ಕೂಡ ನಿಮ್ಮ ಕರ್ಮದ ಫಲ. ನಿಮಗೆ ಆಸ್ತಿನೇ ಇಲ್ಲಪ್ಪ, ಝೀರೋ, ನೀವು ಅತಿ ಕಷ್ಟದಲ್ಲಿ ಇದ್ದೀರಾ, ಅದು ಕೂಡ ನಿಮ್ಮ ಕರ್ಮದ ಫಲ. ನಿಮ್ಮ ತಂದೆ ಆಸ್ತಿ ಸಾಕಷ್ಟು ನಿಮಗಾಗಿ ಮಾಡಿಟ್ರು ಕೂಡ ಅದು ನಿಮ್ಮ ಕರ್ಮದ ಫಲ. ನಿಮ್ಮ ತಂದೆ ಇದ್ದ ಆಸ್ತಿ ಎಲ್ಲ ಮಾರಿದ್ರು ಕೂಡ ಅದು ನಿಮ್ಮ ಕರ್ಮದ ಫಲ. ಯೋಚನೆ ಮಾಡಿ. ನೀವು ಮೊದಲು ಭಗವಂತ ನಿಮಗೇನು ಕೊಡಬೇಕು ಅದನ್ನೇ ಕೊಡೋದು. ನಿಮ್ಮ ಕರ್ಮ ಇಷ್ಟಿತ್ತ ಅಷ್ಟೇ ಸಿಗೋದು. ಅಷ್ಟು ಇತ್ತಪ್ಪ, ಅಷ್ಟು ಒಳ್ಳೆ ಕೆಲಸ ಹಿಂದಿನ ಜನ್ಮದಲ್ಲಿ ಮಾಡಿ ಬಂದಿರ ಅಂದ್ರೆ ಅಷ್ಟೇ ಕೊಡ್ತಾನೆ ಭಗವಂತ. ಅಂದ ಮೇಲೆ ಯಾರಿಗೂ ಅನ್ನೋದು ಕೂಡ ತಪ್ಪು. ಅದಕ್ಕಾಗಿ ನೋಡಿ, ತಂದೆ ಬಹಳ ಇಂಪಾರ್ಟೆಂಟ್ ಇದೆ. ಸೂರ್ಯನ ನಕ್ಷತ್ರ ಇದೆ ಉತ್ತರಾ ನಕ್ಷತ್ರ. ಉತ್ತರಾ ನಕ್ಷತ್ರ ಮತ್ತೆ ಯಾವ್ದಪ್ಪ, ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ, ಇವು 3 ಕೂಡ ಸೂರ್ಯನ ನಕ್ಷತ್ರಗಳು. ಈ 3 ನಕ್ಷತ್ರದವರು ನಿಮ್ಮ ತಂದೆಯನ್ನ ಗೌರವಿಸೋದು ಕಲೀರಿ.
ಅವ್ರಿಗೆ ಸಾಧ್ಯವಾದರೆ ಸಹಾಯ ಮಾಡಿ, ಅವ್ರಿಗೆ ಗೌರವಿಸಿ, ಅವ್ರನ್ನ ಬೈಲಿಕ್ಕೆ ಹೋಗಬೇಡಿ. ಅವರ ಒಂದು ಮನಸ್ಸು ಖುಷಿಯಾಗಿರುವಂತೆ ನೋಡ್ಕೊಳ್ಳಿ. ತುಂಬಾ ಹಿರಿಯರಾಗಿದ್ರೆ ಅವ್ರ ಸೇವೆ ಮಾಡಿ. ಇಷ್ಟೆಲ್ಲ ಮಾಡೋದ್ರಿಂದ ಒಟ್ಟು ತಂದೆ ಖುಷಿ ಆಗ್ಬಿಟ್ರೆ ನಿಮಗೆ ಉತ್ತರ ನಕ್ಷತ್ರದಲ್ಲಿ ಈ ಸೂರ್ಯ ನಕ್ಷತ್ರ ಇದೆ, ಈ ಉತ್ತರ ನಕ್ಷತ್ರದ ಏನು ಕರ್ಮ ಹೊತ್ತಂದಿರ್ತೀರಾ ಆ ಕರ್ಮ ಪರಿಹಾರ ಆಗ್ತದೆ. ಆ ಉತ್ತರ ನಕ್ಷತ್ರ ನಿಮಗೆ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಿಮ್ಮ ನಕ್ಷತ್ರ ನಿಮಗೆ ಸಖತ್ ಸಕ್ಸಸ್ ಅನ್ನು ಕೊಡ್ತದೆ. ನೋಡಿ, ಸಣ್ಣ ವಿಚಾರ ಆದ್ರೂ ಕೂಡ ಇದನ್ನು ಪಾಲಿಸಿ, ಮುಂದೆ ದೊಡ್ಡ ಸಕ್ಸಸ್ ಬರ್ತದೆ ನಿಮಗೆ. ವೀಕ್ಷಕರೇ, ನಿಮ್ಮ ಜ್ಞಾನಕ್ಕಾಗಿ, ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ ಇವೆಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. 27 ನಕ್ಷತ್ರದ ಕರ್ಮಗಳನ್ನು ತಿಳಿಸ್ತೇನೆ. ನಿಮ್ಮ ನಕ್ಷತ್ರ ಬಂದಾಗ ನೋಡ್ಕೊಳ್ಳಿ, ಏನು ಪರಿಹಾರ ಇದೆ ಅದನ್ನ ಪಾಲಿಸ್ಕೊಳ್ಳಿ. ಅದರಿಂದ ನಿಮ್ಮ ನಕ್ಷತ್ರ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರಿದೆ. ನಿಮ್ಮನ್ನು ತೊಂದರೆಯಿಂದ ಹೊರಗೆ ತರಲಿಕ್ಕೆ, ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಆ ತೊಂದರೆಯಿಂದ ಹೊರಗೆ ತರೋದೇ ನಮ್ಮ ಉದ್ದೇಶ. ಅದರಲ್ಲೂ ಕೂಡ ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳಾಗಿದ್ರೆ ಮನೆಯಲ್ಲೇ ಮಂತ್ರಗಳಿಂದ ಹೇಗೆ ನೀವು ಶಕ್ತಿ ಪಡ್ಕೋಬಹುದು, ಯಾವ್ಯಾವ ಮಂದಿರಗಳ ದರ್ಶನದಿಂದ ನಿಮಗೆ ಈ ಮಾಟ ಮಂತ್ರದ ಏನು ತೊಂದರೆ ತಗ್ಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ನೀವು ನಮಗೆ ಕರೆ ಮಾಡಬಹುದು ಸಲಹೆಗಾಗಿ. ಶುಭವಾಗಲಿ.